ಇನ್ನು ಖಾಸಗಿ ಸಾರಿಗೆ ಸಂಘಟನೆಗಳಿಂದ ಪ್ರತಿಭಟನೆ ನಡೆದಿರುವುದು ಸಾರಿಗೆ ಇಲಾಖೆ ಕಚೇರಿಯ ಎದುರು ಪ್ರೊಟೆಸ್ಟ್. ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ ಕಚೇರಿ ಮುಂದೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿಗೆ ಕಡಿವಾಣ ಹಾಕುವಂತೆ ಇವರೆಲ್ಲರೂ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕೆಲಸ ಇವರಿಂದ ಆಗ್ತಾ ಇದೆ. ಬೈಕ್ ಟ್ಯಾಕ್ಸಿಗೆ ಕಡಿವಾಣ ಹಾಕಬೇಕು ಅಂತ ಇವರು ಒತ್ತಾಯ ಮಾಡ್ತಾ ಇದ್ದಾರೆ. ಕಳೆದ 15 ದಿನಗಳ ಹಿಂದೆ ಏನು ನಮ್ಮ ಸಾರಿಗೆ ಇಲಾಖೆಗೆ ಒಂದು ಮನವಿಯನ್ನ ಕೊಟ್ಟಿದ್ವಿ. ಮನವಿಯನ್ನ ಕೊಟ್ಟು 15 ದಿನಗಳ ಒಳಗಾಗಿ ಈ ಬೈಕ್ ಟ್ಯಾಕ್ಸಿಯ ವಿರುದ್ಧ ಒಂದು ದರ ಮತ್ತು ಒಂದು ನಗರದ ಒಂದು ದರದ ವಿರುದ್ಧ ಒಂದು ಕರೆಕ್ಟ್ ಆಗಿ ನಿರ್ದೇಶನಗಳನ್ನು ಕೊಟ್ಟು ಇದರ ವಿರುದ್ಧ ಒಂದು ಆಕ್ಷನ್ ಅನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡಿದ್ವಿ. ಬಟ್ 15 ದಿನಗಳ ಗಡುವಾದ ನಂತರ ನಾವು ಬ್ಲಾಕ್ ಫ್ಲಾಗ್ ಅನ್ನ ನಮ್ಮ ಆಟೋ ರಿಕ್ಷಾಗಳ ಮೇಲೆ ಕಟ್ಟಿ ನಾವು ಹೋರಾಟವನ್ನು ಪ್ರತಿಭಟನೆಗೆ ಕರೆಯನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ವಿ. ಅದೇ ಪ್ರಕಾರ ಇವತ್ತು ನಾವು ಸಾರಿಗೆ ಇಲಾಖೆಗೆ ಬಂದು ನಮ್ಮ ಮನವಿಯನ್ನ ಕೊಟ್ಟಿದ್ದು ಬಂದಿದ್ದೀವಿ. ದುರದೃಷ್ಟವಶಾತ್ತು ಇವತ್ತು ಸಾರಿಗೆ ಅಧಿಕಾರಿಗಳಿಗೆ ಚಾಲಕರಂದ್ರೆ ಭಯಾನೋ ಏನೋ ಗೊತ್ತಿಲ್ಲ. ಒಬ್ಬ ಅಧಿಕಾರಿ ಕೂಡ ಇವತ್ತು ಸಾರಿಗೆ ಇಲಾಖೆಯಲ್ಲಿಲ್ಲ. ಸಾರಿಗೆ ಇಲಾಖೆ ಇವತ್ತು ಒಂದು ರೀತಿಯಲ್ಲಿ ಸ್ಮಶಾನದ ರೀತಿಯಲ್ಲಿ ಕಾಣ್ತಾ ಇದೆ. ಸರ್, ಕಳೆದ 15 ದಿನಗಳ ಹಿಂದೆ ಏನು ನಮ್ಮ ಸಾರಿಗೆ ಇಲಾಖೆಗೆ ಒಂದು ಇನ್ನು ಖಾಸಗಿ ಸಾರಿಗೆ ಸಂಘಟನೆಗಳಿಂದ ಪ್ರತಿಭಟನೆ ನಡೆದಿರುವುದು ಸಾರಿಗೆ ಇಲಾಖೆ ಕಚೇರಿಯ ಎದುರು ಪ್ರೊಟೆಸ್ಟ್. ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ ಕಚೇರಿ ಮುಂದೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿಗೆ ಕಡಿವಾಣ ಹಾಕುವಂತೆ ಇವರೆಲ್ಲರೂ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕೆಲಸ ಇವರಿಂದ ಆಗ್ತಾ ಇದೆ. ಬೈಕ್ ಟ್ಯಾಕ್ಸಿಗೆ ಕಡಿವಾಣ ಹಾಕಬೇಕು ಅಂತ ಇವರು ಒತ್ತಾಯ ಮಾಡ್ತಾ ಇದ್ದಾರೆ. ಕಳೆದ 15 ದಿನಗಳ ಹಿಂದೆ ಏನು ನಮ್ಮ ಸಾರಿಗೆ ಇಲಾಖೆಗೆ ಒಂದು ಮನವಿಯನ್ನ ಕೊಟ್ಟಿದ್ವಿ. ಮನವಿಯನ್ನ ಕೊಟ್ಟು 15 ದಿನಗಳ ಒಳಗಾಗಿ ಈ ಬೈಕ್ ಟ್ಯಾಕ್ಸಿಯ ವಿರುದ್ಧ ಒಂದು ದರ ಮತ್ತು ಒಂದು ನಗರದ ಒಂದು ದರದ ವಿರುದ್ಧ ಒಂದು ಕರೆಕ್ಟ್ ಆಗಿ ನಿರ್ದೇಶನಗಳನ್ನು ಕೊಟ್ಟು ಇದರ ವಿರುದ್ಧ ಒಂದು ಆಕ್ಷನ್ ಅನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡಿದ್ವಿ. ಬಟ್ 15 ದಿನಗಳ ಗಡುವಾದ ನಂತರ ನಾವು ಬ್ಲಾಕ್ ಫ್ಲಾಗ್ ಅನ್ನ ನಮ್ಮ ಆಟೋ ರಿಕ್ಷಾಗಳ ಮೇಲೆ ಕಟ್ಟಿ ನಾವು ಹೋರಾಟವನ್ನು ಪ್ರತಿಭಟನೆಗೆ ಕರೆಯನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ವಿ. ಅದೇ ಪ್ರಕಾರ ಇವತ್ತು ನಾವು ಸಾರಿಗೆ ಇಲಾಖೆಗೆ ಬಂದು ನಮ್ಮ ಮನವಿಯನ್ನ ಕೊಟ್ಟಿದ್ದು ಬಂದಿದ್ದೀವಿ. ದುರದೃಷ್ಟವಶಾತ್ತು ಇವತ್ತು ಸಾರಿಗೆ ಅಧಿಕಾರಿಗಳಿಗೆ ಚಾಲಕರಂದ್ರೆ ಭಯಾನೋ ಏನೋ ಗೊತ್ತಿಲ್ಲ. ಒಬ್ಬ ಅಧಿಕಾರಿ ಕೂಡ ಇವತ್ತು ಸಾರಿಗೆ ಇಲಾಖೆಯಲ್ಲಿಲ್ಲ. ಸಾರಿಗೆ ಇಲಾಖೆ ಇವತ್ತು ಒಂದು ರೀತಿಯಲ್ಲಿ ಸ್ಮಶಾನದ ರೀತಿಯಲ್ಲಿ ಕಾಣ್ತಾ ಇದೆ. ಸರ್, ಕಳೆದ 15 ದಿನಗಳ ಹಿಂದೆ ಏನು ನಮ್ಮ ಸಾರಿಗೆ ಇಲಾಖೆಗೆ ಒಂದು